ಸ್ನೇಹಿತರೆ, ಸ್ವಾಗತ ಸುಸಕತ್ ಶುಭ ಮುಂಜಾನೆ. ಹಾಸಿಗೆಗಳನ್ನೆಲ್ಲ ಮಚ್ಚಿಟ್ಟು ಬ್ಯಾಚುಲರ್ಸ್ ರೂಮು ನೋಡಿ ಸ್ವಲ್ಪ ಆದಂಗೆ ಕ್ಲೀನ್ ಇಟ್ಟಿರ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಲೈಟ್ ಆಫ್ ಮಾಡಿ ರಾಯರಿಗೆ ನಮಸ್ಕಾರ ಮಾಡಿ ಈಗ ನಮ್ಮ ಕೆಲಸದ ಕಡೆ ದಿನನಿತ್ಯದ ದಿನಚರಿ ಕೆಲಸದ ಕಡೆ ಹೋಗೋದು. ಲೇಟ್ ಆಗಿಬಿಡ್ತು. ರಾತ್ರಿ ಬಟ್ಟೆ ತೊಳೆದಾಕಿದ್ದೆ, ಏನಾದರೂ ಬಿದ್ದಿರ್ತಾವ ಶರ್ಟು ಅನ್ನೋದನ್ನ ನೋಡ್ಕೊಂಡು ಸೀದಾ ಹೋಗ್ತಾಯಿದ್ದೀನಿ ರೂಮಿಂದ. ಇವತ್ತು ಒಂದು ಅರ್ಧ ಗಂಟೆ ಲೇಟ್ ಆಗಿಬಿಡ್ತು. ಏನು ಮಾಡಿದ್ರಿ ಬಡಿ ಮಗಂದು ಈ ಬೆಳಗ್ಗೆ ಏಳೋ ಟೈಮಲ್ಲೇ ತುಂಬ ನಿದ್ದೆ ಬಂದುಬಿಡುತ್ತೆ. ತುಂಬ ಬೆಳಕಾಗಿದೆ. ಡೈಲಿ ಸ್ವಲ್ಪ ಕತ್ತಲೆ ಮಬ್ಬಿರೋ ಥರ ಹೋಗ್ತಿದ್ದು. ಮಾಮೂಲಿ ಅದೇ ದಿನಚರಿ ಕೆಲಸ ಕಾರ್ಯಗಳು, 106 ಯೋಚನೆಗಳು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ ಅಂತ ಮತ್ತೆ ವಾಪಸ್ಸು ರೂಮ್ ಕಡೆಗೆ ಬಂದೆ. ಯಾಕೆ ಬಂದೆ ಅಂದರೆ ಸಸ್ಪೆನ್ಸ್. ರೂಮ್ ಹತ್ರವ ಸ್ವಲ್ಪ ದುಡ್ಡಿತ್ತು, ಹಂಗೆ ಎತ್ತಿಟ್ಟು ಬಂದುಬಿಟ್ಟಿದ್ದೆ. ಅದನ್ನು ಬಿಟ್ಟಿದ್ದೆ. ಮತ್ತೆ ರೂಮಿಗೆ ಹೋಗಿ ಲೈಟ್ ಏನಕ್ಕೆ ಒಂದ್ಸರಿ ಹಾಕೋದು ಅಂತೇಳಿ ಹಂಗೆ ಮತ್ತೆ ತಗೋಬಿಟ್ಟು ಜೋಬ್ ಇಟ್ಕೊಂಡು ಪಟಾಪಟ್ 5 ನಿಮಿಷಕ್ಕೆ ಮೆಟ್ಲು ಟಕ ಟಕ್ ಟಕ್ ಟಕ್ಕನ್ನು ಇಳಿದು ಬಿಟ್ಟು ಸೀದಾ ಓಡಿದ್ದು ಬಂದೆ. ಬರ್ತಾಯಿದ್ದು. ಇವತ್ತು ಲೇಟ್ ಆಗಿಬಿಡ್ತು. ನಮ್ಮ ಸ್ಪೆಷಲಿಸ್ಟ್ ಸಿದ್ದರಾಮೇಶ್ವರ ಗಾಡಿ ಹೋಗಿರುತ್ತೆ. 6 ಗಂಟೆಗೆ ಬಂದಿದ್ದೀವಿ ಅಂತ ನಾವೇನಾದ್ರು ಸಾಕ್ಷಿ ಯಾರಿಗಾದ್ರು ತೋರಿಸ್ಬೇಕು ಅಂದರೆ ಸಿದ್ದರಾಮೇಶ್ವರ ಗಾಡಿ ಮಂಜಣ್ಣಗೆ ಹೇಳಿ ಫೀಲ್ಡ್ ಹತ್ರ ಎಲ್ಲ ವಾಕ್ ಮಾಡ್ತಾಯಿದ್ರು. ನೋಡಿ, ಫೀಲ್ಡು ವಿಶಾಲವಾಗಿದೆ. ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು, ಅವಾಗ ಚೆನ್ನಾಗಿರುತ್ತೆ. ಇದೇ ಎಂಟ್ರಿ ಫೀಲ್ಡಿಗೆ. ಫೀಲ್ಡ್ ಹತ್ರ ಹೋಗಿ ಯಜಮಾನರು ಮಾತಾಡಿಸ್ದೆ. ಪಾಪ ಬೆಳಗ್ಗೆನೆ ಆರಾಮ ನಿಧಾನಕ್ಕೆ ನಡ್ಕೊಂಡು ಹೋಗಿ ಸಂಗೊಳ್ಳಿ ರಾಯಣ್ಣರಿ ನಮಸ್ಕಾರ ಹೇಳಿ ಮುಂದೆ ನಮ್ಮ ಅಂಗಡಿ ಮೊದಲಣ್ಣ ಸಣ್ಣಕ್ಕಾಗಕ್ಕೆ ಸೈಕಲ್ ಹೊಡಿತಾವನೆ ನೋಡಿ ಅಂತ ಹೇಳಿ ಗಾಂಧಿ ತಾತ, ಸ್ಮೈಲ್ ತಾತ. ಮುಂದಕ್ಕೆ ಹೋದ್ರೆ ಬಸ್ ಸ್ಟ್ಯಾಂಡು, ಜನ ಎಲ್ಲ ಹೋಗಿದ್ದಾರೆ ಬಸ್ಗಳು. ಅಂಗಡಿ ಹತ್ರ ಬಂದೆ. ಅಂಗಡಿ ಹತ್ರ ಬಂದು ಬಿಸ್ಕೆಟ್ ಕೌಂಟ್ರು ಯಾವಾರು ಇದ್ದಾವ, ಖಾಲಿಯಾಗಿದ್ದಾವ ಅಂತೆಲ್ಲ ನೋಡಿ ಎಲ್ಲ ಇದ್ದು. ಬ್ರೆಡ್ಡು ಸ್ವಲ್ಪ ಖಾಲಿಯಾಗಿದ್ದು, ಖಾರ ಎಲ್ಲ ಖಾಲಿಯಾಗಿದ್ದು, ಚಕ್ಲಿ ಎಲ್ಲ. ಒಳಗೊಂದು ಸ್ವಲ್ಪ ಬ್ರೆಡ್ ಇದ್ದು. ಅವನ್ನೆಲ್ಲ ನೋಡಿ ಎಷ್ಟೆಷ್ಟು ಐಟಮ್ ಇದ್ದಾವೆ ಅನ್ನೋದನ್ನೆಲ್ಲ ಚೆಕ್ ಮಾಡಿ ನಾನು ಬಟ್ಟೆ ತೊಳೆದಾಕಿದ್ದೆ. ಎಷ್ಟಿದ್ದಾವೆ ಅಂತೆಲ್ಲ ಬ್ರೆಡ್ ಎಲ್ಲ ಎಣಿಸಿ ಜೋಡಿಸಿ ತಟ್ಟೆಗೆ ಹಾಕಿ ಬನ್ನು ಹಿಟ್ಟು ಮಿಕ್ಸ್ ಮಾಡೋಕೆ ಹಾಕಿದೆ. ಶುದ್ಧವಾಗಿ ಸ್ವಚ್ಛವಾಗಿ ಮಾಡ್ತೀವಿ, ಹಾಗಾಗಿ ಏನು ಒಂದು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಮಾಡೋ ಕೆಲಸ ಸ್ವಲ್ಪನೇ ಆಗಲಿ ನೀಟಾಗಿರ್ಬೇಕಂತೆ ಅಷ್ಟೇ ಅಲ್ವಾ. ಮಾಡೋ ಕೆಲಸ ಎಷ್ಟೇ ಇರಲಿ, ಚೂರು ಮಾಡಲಿ, ಜಾಸ್ತಿ ಮಾಡಲಿ, ಮತ್ತೊಂದು ಮಾಡಲಿ. ಇವತ್ತು ಸ್ಪೆಷಲ್ ದಿಲ್ಪಸಂದ್ ಮಾಡಿದ್ದು. ಹಾಗೆ ಕೇಕ್ಗಳು ವಿಶೇಷ ರೀತಿಯಾಗಿ ಎಲ್ಲ ನೀಟಾಗಿರುತ್ತೆ ಸ್ನೇಹಿತರೆ. ಪಫ್ಸ್ಗಳು, ವೆಜ್ ಪಫ್ಸು, ಎಗ್ ಪಫ್ಸು ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ತುಂಬ ಕ್ವಾಲಿಟಿ ಮೈದಾ ಕ್ವಾಲಿಟಿ ಬನ್ಗಳು, ಕ್ರೀಮ್ ಬನ್ಗಳು, ಮತ್ತು ಘಾಟಿ ಬಂದಿತ್ತು ಇವತ್ತು ಅಂಗಡಿಗೆ. ಘಾಟಿ ಎಲ್ಲ ಪ್ಯಾಕ್ ಮಾಡಿ, ಮತ್ತು ನಮ್ಮ ಸ್ನೇಹಿತರು ಒಂದು ಸ್ವಲ್ಪ ತಮಾಷೆ ಬಡಿ. ನಮ್ಮ ಪಕ್ಕದ ಅಂಗಡಿ ಮನೋಣ್ಣ ಅವ್ರ ಹಳಿಮೈಗೆ ಐಸ್ ಕ್ರೀಮ್ ತಿಕ್ಕೊಡ್ತಾಯಿದ್ದಾರೆ. ಅವ್ರು 3 ಬೇಕು ಅಂತಿದ್ದಾನೆ. ನಮಗೆ ಸಾಕು. ಹಣ್ಣಿನ ಅಂಗಡಿಗೆ ಬಂದೆ ಕೆಲಸ ಮುಗಿಸಿ. ಎಲ್ಲ ಕೇಳಿದೆ, ರೈಟ್ ಎಲ್ಲ ದುಬಾರಿ ಆಗಿದೆ. ದಾಳಿಂಬೆ, ದ್ರಾಕ್ಷಿ, ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ಜಾಸ್ತಿ ಮಾವಿನ ಹಣ್ಣು ಸೀಸನಲ್, ಆ್ಯಪಲ್ಲು, ದ್ರಾಕ್ಷಿ ತುಂಬ ಹೆವಿ ರೇಟು ಸ್ನೇಹಿತರೆ. ಹಣ್ಣುಗಳು ತುಂಬ ಚೆನ್ನಾಗಿ ಎಲ್ಲ ಜೋಡಿಸಿಟ್ಟಿದ್ದಾರೆ. ಪೈನಾಪಲ್ ಹಣ್ಣಿದೆ, ಎಲ್ಲ ರೀತಿಯ ಹಣ್ಣುಗಳು ಇದೆ. ಸಾಮಾನ್ಯಕ್ಕೆ ತುಂಬ ಸ್ವಚ್ಛವಾಗಿ ಸುಗಂಧವಾಗಿದೆ ಹಣ್ಣುಗಳು. ತುಂಬ ಒಂದು ದ್ರಾಕ್ಷಿ ಹಣ್ಣೆಲ್ಲ ಚೆನ್ನಾಗಿತ್ತು. ಕಿತ್ತಳೆ ಹಣ್ಣೆಲ್ಲ ಸ್ವಲ್ಪ ರೇಟ್ ಜಾಸ್ತಿ. ಪೈನಾಪಲ್ಲು ಅವ್ರಿಗೆ ಇದೇ ಟೈಮಲ್ಲವಲ್ಲ ವ್ಯಾಪಾರ ಚೆಂದ ಆಗೋದು. ಹಾಗಾಗಿ ಮುಂದೆ ಬರ್ತಾ ರಾಯರಿಗೆ ಪೂಜೆಗೆ ಒಂದು ಸ್ವಲ್ಪ ಹೂ ತಗೊಂಡು ಬಂದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಆಸೆ ಆಕಾಂಕ್ಷೆ ಈಡೇರಲಿ. ರಾಯರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಆರಿಸಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ. ದಯವಿಟ್ಟು ಸಪೋರ್ಟ್ ಮಾಡಿ.
ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ ಇರಲಿ. ಏನಾದರೂ ತಪ್ಪಿದ್ರೂ ದಯವಿಟ್ಟು ಕ್ಷಮಿಸಿ. ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ.